ಮಿತ್ರರೇ ನಮಸ್ಕಾರ. ನಿಮಗೆ ಯಾವಾಗಲಾದರೂ ಹೀಗೆ ಅನಿಸಿದೆಯಾ, ನೀವು ಜನರ ಮಧ್ಯೆ ಇದ್ದರೂ ನಾನು ಇವರಲ್ಲಿ ಒಬ್ಬನಲ್ಲ ಅಂತ? ನೀವು ಶಾಂತವಾಗಿ ಇದ್ದರೂ ನಿಮ್ಮೊಳಗೆ ಏನೋ ವಿಭಿನ್ನವಾದುದು ಕೆಲಸ ಮಾಡುತ್ತಾ ಇರುತ್ತದೆ. ಒಂದು ಕ್ಷಣ ನಿಲ್ಲಿ. ಇದು ಅಹಂಕಾರವಲ್ಲ, ಇದು ಗರ್ವವೂ ಅಲ್ಲ, ಇದು ಕೆಲವು ಅಭ್ಯಾಸಗಳ ಪರಿಣಾಮ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇವು ಸಾಮಾನ್ಯ ಜನರಲ್ಲಿ ಕಾಣಿಸಿದ 5 ಅಭ್ಯಾಸಗಳನ್ನು ತಿಳಿದುಕೊಳ್ಳೋಣ. ಈ 5 ಅಭ್ಯಾಸಗಳು ನಿಮ್ಮನ್ನು ಎಲ್ಲರಿಗಿಂತ ವಿಭಿನ್ನವನ್ನಾಗಿ ಮಾಡುತ್ತವೆ. ಈ ಅಭ್ಯಾಸಗಳು ಇರುವವರು ಎಲ್ಲರಿಗೂ ಅರ್ಥವಾಗುವುದಿಲ್ಲ, ಆದರೆ ಯಾರ ಮನಸ್ಸಿಂದಲೂ ಅಳಿದು ಹೋಗುವುದಿಲ್ಲ. ಎಲ್ಲರೂ ಒಂದೇ ರೀತಿ ಬದುಕಲ್ಲ, ಆದರೆ ಹೆಚ್ಚಿನವರು ಸಮಾಜ ಹೇಳಿದಂತೆ ಯೋಚಿಸುತ್ತಾರೆ. ಜನ ಏನು ಹೇಳುತ್ತಾರೆ ಅಂತ ಭಯಪಡುತ್ತಾರೆ, ತಮ್ಮ ಮನಸ್ಸಿನ ಮಾತು ಮರೆತು ಬಿಡುತ್ತಾರೆ. ಆದರೆ ಕೆಲವರು ಮಾತ್ರ ತಮ್ಮೊಳಗಿನ ಧ್ವನಿಯನ್ನು ಕೇಳುತ್ತಾರೆ. ಅವರಲ್ಲಿ ದೊಡ್ಡ ಟ್ಯಾಲೆಂಟ್ ಇರಬೇಕೆಂದಿಲ್ಲ, ಹಣ ಇರಬೇಕೆಂದಿಲ್ಲ, ಆದರೆ ಒಂದು ವಿಶೇಷ ಶಕ್ತಿ ಇರುತ್ತದೆ. ಅದು ಅಭ್ಯಾಸಗಳ ಶಕ್ತಿ. ಅಭ್ಯಾಸ 1, ಒಂಟಿಯಾಗಿರುವುದನ್ನು ಭಯಪಡದೇ ಇರುವುದು. ಸಾಮಾನ್ಯ ಜನ ಒಂಟಿತನವನ್ನು ಭಯಪಡುತ್ತಾರೆ, ಆದರೆ ವಿಭಿನ್ನ ಜನ ಒಂಟಿತನವನ್ನು ಬಳಸುತ್ತಾರೆ. ಅವರು ಯಾವಾಗಲೂ ಜನರ ನಡುವೆ ಇರಬೇಕೆಂದು ಪ್ರಯತ್ನಿಸುವುದಿಲ್ಲ. ಕೆಲವೊಮ್ಮೆ ಒಂಟಿಯಾಗಿ ಕೂತು ಯೋಚಿಸುತ್ತಾರೆ, ನಿಶಬ್ದವನ್ನು ಆನಂದಿಸುತ್ತಾರೆ. ಏಕೆಂದರೆ ಒಂಟಿತನದಲ್ಲಿ ಮಾತ್ರ ನಿಜವಾದ ಆಲೋಚನೆಗಳು ಹುಟ್ಟುತ್ತವೆ. ಒಂಟಿಯಾಗಿರುವವರು ದುರ್ಬಲರಲ್ಲ, ಅವರು ಒಳಗಿನಿಂದ ಬಲಿಷ್ಠ. ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾರೆ, ತಮ್ಮ ಕನಸುಗಳನ್ನೇ ಪ್ರಶ್ನಿಸುತ್ತಾರೆ, ತಮ್ಮನ್ನು ತಾವೇ ಸುಧಾರಿಸಿಕೊಳ್ಳುತ್ತಾರೆ. ಸಾಮಾನ್ಯ ಜನರ ಜೊತೆ ಇದ್ದು ಗೊಂದಲದಲ್ಲಿರುತ್ತಾರೆ. ವಿಭಿನ್ನ ಜನರು ಒಂಟಿಯಾಗಿ ಇದ್ದು ಇತಿಹಾಸ ಸೃಷ್ಟಿಸುತ್ತಾರೆ. ಅಭ್ಯಾಸ 2, ಎಲ್ಲ ಮಾತಿಗೂ ಪ್ರತಿಕ್ರಿಯೆ ನೀಡದೇ ಇರುವುದು. ಸಾಮಾನ್ಯ ವ್ಯಕ್ತಿ ಎಲ್ಲ ಮಾತಿಗೂ ಉತ್ತರ ಕೊಡುತ್ತಾನೆ, ಆದರೆ ವಿಭಿನ್ನ ವ್ಯಕ್ತಿ ಕೆಲ ಮಾತುಗಳನ್ನು ಮೌನದಿಂದ ಬಿಡುತ್ತಾನೆ. ಅವರು ಜಗಳ ಗೆಲ್ಲಬೇಕೆಂದು ಯೋಚಿಸುವುದಿಲ್ಲ, ತಮ್ಮ ಶಾಂತಿಯನ್ನು ಉಳಿಸಿಕೊಳ್ಳುತ್ತಾರೆ. ಪ್ರತಿಕ್ರಿಯೆ ಕೊಡದೇ ಇರುವುದು ದುರ್ಬಲತೆಯಲ್ಲ, ಅದು ಆತ್ಮನಿಯಂತ್ರಣ. ಸೈಲೆನ್ಸ್ ಈಸ್ ನಾಟ್ ವೀಕ್ನೆಸ್. ಮೌನ ಎಂದರೆ ನೀವು ಸೋತಿದ್ದೀರಿ ಅನ್ನೋದಲ್ಲ. ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರ. ಎಲ್ಲರಿಗೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಎಲ್ಲರಿಗೂ ನಿಮ್ಮ ಸತ್ಯವನ್ನು ತಿಳಿಯಬೇಕೆಂದಿಲ್ಲ. ವಿಭಿನ್ನ ಜನ ಈ ಸತ್ಯವನ್ನು ಬೇಗ ಅರ್ಥ ಮಾಡಿಕೊಳ್ಳುತ್ತಾರೆ. ಅಭ್ಯಾಸ 3, ತಮ್ಮ ಒಳಗಿನ ಧ್ವನಿಯನ್ನು ಕೇಳುವುದು. ಬಹುಜನರು ಹೊರಗಿನ ಶಬ್ದವನ್ನು ಕೇಳುತ್ತಾರೆ, ಸಮಾಜ, ಸ್ನೇಹಿತರು, ಸಂಬಂಧಿಕರು. ಆದರೆ ವಿಭಿನ್ನವಾಗಿರುವ ವ್ಯಕ್ತಿ ಒಳಗಿನ ಧ್ವನಿಯನ್ನು ಕೇಳುತ್ತಾನೆ. ಇದು ನನಗೆ ಸರಿಯೇ? ನಾನು ಸಂತೋಷವಾಗಿದ್ದೀನಾ? ಈ ಪ್ರಶ್ನೆಗಳನ್ನು ಅವರು ತಮ್ಮನ್ನೇ ಕೇಳುತ್ತಾರೆ. ಟ್ರಸ್ಟಿಂಗ್ ಯುವರ್ ಸೆಲ್ಫ್. ತಮ್ಮ ಮೇಲೆ ನಂಬಿಕೆ ಇರುವುದು ಅಹಂಕಾರವಲ್ಲ, ಅದು ಆತ್ಮವಿಶ್ವಾಸ. ಎಲ್ಲರೂ ತಪ್ಪು ಎಂದರು, ಎಲ್ಲರೂ ನಕ್ಕರು, ಎಲ್ಲರೂ ವಿರೋಧಿಸಿದರು. ವಿಭಿನ್ನವಾಗಿರುವ ವ್ಯಕ್ತಿ ನಾನು ನನ್ನ ದಾರಿಗೆ ಹೋಗುತ್ತೇನೆ ಎನ್ನುತ್ತಾನೆ. ಅಭ್ಯಾಸ 4, ಜನರ ಮೆಚ್ಚುಗೆಯ ಹಿಂದೆ ಓಡದೇ ಇರುವುದು. ಸಾಮಾನ್ಯವಾಗಿರುವ ಜನರು ಲೈಕ್ಸ್, ಅಪ್ರೂವಲ್, ವ್ಯಾಲಿಡೇಷನ್ ಹುಡುಕುತ್ತಾರೆ. ವಿಭಿನ್ನವಾಗಿರುವ ಜನರು ಅರ್ಥಪೂರ್ಣತೆಯನ್ನು ಹುಡುಕುತ್ತಾರೆ. ಅವರಿಗೆ ಎಲ್ಲರೂ ಇಷ್ಟಪಡುವ ಅಗತ್ಯವಿಲ್ಲ, ತಮ್ಮನ್ನು ತಾವು ಇಷ್ಟಪಟ್ಟರೆ ಸಾಕು. ಎಲ್ಲರಿಗೂ ಇಷ್ಟವಾಗಲು ಪ್ರಯತ್ನಿಸುವವನು ತನ್ನನ್ನೇ ಕಳೆದುಕೊಳ್ಳುತ್ತಾನೆ. ಬೀಯಿಂಗ್ ರಿಯಲ್ ಈಸ್ ರೇರ್. ನಿಜವಾಗಿರುವುದು ಈ ಕಾಲದಲ್ಲಿ ಅಪರೂಪ. ವಿಭಿನ್ನವಾಗಿರುವ ವ್ಯಕ್ತಿ ಫಿಲ್ಟರ್ ಹಾಕಿಕೊಂಡು ಬದುಕುವುದಿಲ್ಲ. ತಪ್ಪು ಮಾಡಿದ್ದರೆ ಒಪ್ಪಿಕೊಳ್ಳುತ್ತಾನೆ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಎಂದು ಹೇಳುತ್ತಾನೆ. ಈ ನಿಜತ್ವವೇ ಅವರನ್ನು ವಿಭಿನ್ನವನ್ನಾಗಿ ಮಾಡುತ್ತದೆ. ಅಭ್ಯಾಸ 5, ನೋವನ್ನು ಶಕ್ತಿಯಾಗಿ ಬಳಸುವುದು. ಸಾಮಾನ್ಯ ಜನರು ನೋವಲ್ಲಿ ಮುಳುಗುತ್ತಾರೆ, ವಿಭಿನ್ನವಾಗಿರುವ ಜನರು ನೋವಿನಿಂದ ಕಲಿಯುತ್ತಾರೆ. ಅವರು ಕೇಳಿಕೊಳ್ಳುವುದಿಲ್ಲ, ನನ್ನ ಜೀವನದಲ್ಲಿ ಏಕೆ ಹೀಗೆ ಆಯಿತು. ಅವರು ಕೇಳಿಕೊಳ್ಳುತ್ತಾರೆ, ಇದರಿಂದ ನಾನು ಏನು ಕಲಿಯಬೇಕು. ಪೇನ್ ಚೇಂಜಸ್ ಯು. ನೋವು ಎಲ್ಲರನ್ನು ಬದಲಿಸುತ್ತದೆ, ಆದರೆ ಕೆಲವರನ್ನು ಕಠಿಣರನ್ನಾಗಿಸುತ್ತದೆ, ಕೆಲವರನ್ನು ಜಾಣರನ್ನಾಗಿಸುತ್ತದೆ. ವಿಭಿನ್ನವಾಗಿರುವ ಜನರು ಜಾಣರಾಗುವುದನ್ನು ಆಯ್ಕೆ ಮಾಡುತ್ತಾರೆ. ಹಾಗಾದರೆ ಈ ಅಭ್ಯಾಸಗಳು ಯಾವುವು? ಒಂಟಿತನವನ್ನು ಭಯಪಡದೇ ಇರುವುದು, ಎಲ್ಲ ಮಾತಿಗೂ ಪ್ರತಿಕ್ರಿಯೆ ಕೊಡದೇ ಇರುವುದು, ಒಳಗಿನ ಧ್ವನಿಯನ್ನು ಕೇಳುವುದು, ಜನರ ಮೆಚ್ಚುಗೆಯ ಹಿಂದೆ ಓಡದೇ ಇರುವುದು, ನೋವನ್ನು ಶಕ್ತಿಯಾಗಿ ಬಳಸುವುದು. ಇವು ಸಣ್ಣದಾಗಿ ಕಾಣಬಹುದು, ಆದರೆ ಪರಿಣಾಮ ದೊಡ್ಡದು. ಕೊನೆಯದಾಗಿ ಹೇಳುವುದೇನೆಂದರೆ, ನಿಮ್ಮೊಳಗೆ ಈ ಅಭ್ಯಾಸಗಳಲ್ಲಿ ಒಂದಾದರೂ ಇದ್ದರೆ ನೀವು ಅಸಹಜವಾದ ವ್ಯಕ್ತಿಯಲ್ಲ,
ನೀವು ತಪ್ಪು ದಾರಿಗೆ ಹೋಗಿಲ್ಲ. ನೀವು ಕೇವಲ ಸಾಮಾನ್ಯ ಸಾಲಿಗೆ ಸೇರೋದಿಲ್ಲ. ಕೆಲವರಿಗೆ ನಿಮ್ಮ ಮೌನ ಅರ್ಥವಾಗದೇ ಹೋಗಬಹುದು. ಕೆಲವರು ನಿಮ್ಮ ದಾರಿಯಿಂದ ದೂರ ಸರಿಯಬಹುದು. ಆದರೆ ಒಂದನ್ನು ನೆನಪಿಟ್ಟುಕೊಳ್ಳಿ, ನೀವು ಯಾರಾಗಿದ್ದೀರೋ ಅದನ್ನೇ ನೀವು ಕಳೆದುಕೊಳ್ಳಲ್ಲ. ಮಿತ್ರರೇ, ಈ ವಿಡಿಯೋ ನಿಮಗೆ ಒಂದು ಸಾಲಾದರೂ ತಟ್ಟಿದ್ದರೆ ಕಾಮೆಂಟ್ನಲ್ಲಿ ಎಸ್ ಎಂದು ಹೇಳಿ. ಈ ವಿಡಿಯೋವನ್ನು ಒಬ್ಬರಿಗಾದರೂ ಶೇರ್ ಮಾಡಿ. ಹಾಗೆಯೇ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.